ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಪರವಾನಗಿ ಭೂಮಾಪಕರ ಬೇಡಿಕೆ ಈಡೇರಿಕೆಗೆ ಮಾತು ಕೊಟ್ಟು ಮರೆತಿದ್ದಾರೆ. ಆದರೆ ಇದುವರೆಗೂ ಏನೂ ಆಗಿಲ್ಲ ಎಂದು ಪರವಾನಗಿ ಭೂಮಾಪಕರ ಕೊರಟಗೆರೆ ತಾಲೂಕು ಸಂಘದ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನ ನೀಡಬೇಕು. ಒಂದು ತಿಂಗಳಿಗೆ ಒಂದು ತಾಲೂಕಿಗೆ 1,000 ಅರ್ಜಿಗಳು ಬರುತ್ತವೆ. ಆ 1,000 ಅರ್ಜಿಗಳಲ್ಲಿ ಸುಮಾರು 800 ಅರ್ಜಿಗಳು ವಿಲೆ ಮಾಡ್ತೇವೆ. ಆದರೆ ಒಂದು ಅರ್ಜಿಗೆ ರೈತರಿಂದ ಹೆಚ್ಚು ಹಣ ಪಡೆದುಕೊಂಡು ನಮಗೆ ಕೇವಲ 1,000 ಕೊಡುತ್ತಾರೆ. ನಾವು 25 ವರ್ಷಗಳಿಂದ ಕೆಲಸ ಮಾಡಿದ್ದೇವೆ. ನಮಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಬಾಂಧು ಜವಾನ್ ಕೂಡ ಇಲ್ಲ. ನಮಗೆ ಸಿಗುವ 1,000ದಲ್ಲಿ ಬಾಂಧು ಜವಾನ್ರವರಿಗೆ 500 ನೀಡಬೇಕು. ಹಾಗಾಗಿ ನಮಗೆ ಕಾಯಂ ಭೂಮಾಪಕರೆಂದು ಘೋಷಣೆ ಮಾಡಬೇಕು. ಕೆರೆ ಅಳತೆ, ದರಖಾಸ್ತು ಸೇರಿದಂತೆ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಈ ಕೆಲಸಗಳನ್ನು ಮುಗಿಸಿದರೂ ಸಹ ನಮಗೆ ಇಲ್ಲಿಯವರೆಗೂ ಯಾವುದೇ ಹಣ ನೀಡಿಲ್ಲ. ಪರವಾನಗಿ ಭೂಮಾಪಕರಿಗೆ ಆಗಿರತಕ್ಕಂಥ ಅನ್ಯಾಯ ಅನಾನುಕೂಲಗಳನ್ನು ಸರಿಪಡಿಸಬೇಕು. ರಾಜ್ಯಾದ್ಯಂತ 1 ತಿಂಗಳಿಂದ ಮುಷ್ಕರ ಮಾಡುತ್ತಿದ್ದೇವೆ. 1 ತಿಂಗಳಿಂದ ಮುಷ್ಕರ ಮಾಡುತ್ತಾ ಜೊತೆಗೆ ಕೆಲಸ ಸಹ ಮಾಡಿದ್ದೇವೆ. ಇಂದಿನಿಂದ ನಾವು ಕೆಲಸ ನಿಲ್ಲಿಸುತ್ತೇವೆ. ನಮ್ಮ ಬೇಡಿಕೆ ಈಡೇರಿಕೆಗೆ ಉಗ್ರ ಹೋರಾಟ ಮಾಡಲು ಹೊರಟಿದ್ದೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ನಮ್ಮ ಕುಟುಂಬ ಸಮೇತ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಸುಮಾರು 25 ವರ್ಷದಿಂದ ನಾವು ಸರ್ಕಾರ ಸೇವೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷದಿಂದ ಹಿಂಗೆ 25 ವರ್ಷದಿಂದನೂ ಸರ್ಕಾರಿ ಈ ಇಲಾಖೆಯಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶವಿಲ್ಲ. ಮತ್ತು ಅಲ್ಲಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಮನೇಲಿ ಹೋಗ್ಬೇಕು, ಇಲ್ಲಾಂದ್ರೆ ಇದು ತಾಲೂಕು ಆಫೀಸ್ ಕಾಂಪೌಂಡ್ನಲ್ಲಿ ಕೂತ್ಕೊಂಡು ಮಾಡಬೇಕಾಗುತ್ತೆ. ಇದು ಒಂದು ಸಮಸ್ಯೆನೇ ನಮಗೆ. ಯಾವುದೇ ರೀತಿಯ ನಿಮ್ಮ ಪ್ರತ್ಯೇಕ ಕೊಠಡಿಗಳಿಲ್ಲ. ಆಮೇಲೆ ಪ್ರತ್ಯೇಕವಾಗಿ ಬಾಂಧು ಜವಾಬ್ದಾರಿಲ್ಲ. ಮೇಯ್ನ್ ಬಾಂಧು ನಮಗೆ ಏಕೆಂದರೆ ಅದ್ಭುತ ಮಾಡಬೇಕಾದ್ರೆ ಬಾಂಧು ಜವಾಬ್ದಾರಿ ಇಂಪಾರ್ಟೆಂಟು. ಯಾಕೆಂತಂದ್ರೆ ನಾವು ಇಬ್ರು ಅರ್ಜಿದಾರ ಇರ್ತಾರೆ. ಅರ್ಜಿದಾರ ಯಾರು ಚೈನ್ ಹಿಡಿಯಲಿಲ್ಲ. ನಾವು ಏನಾದ್ರೂ ಬೇರೆಯವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಚೈನ್ ಹಿಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ನಾವು ಅವ್ರಿಗೆ ಕೂಲಿ ಕೊಟ್ಟು ಕಳಿಸ್ಬೇಕಾಗೈತೆ. ಸರ್ಕಾರಿ ಸರ್ವೇರ್ಸ್ಗೆ ಬಾಂಧು ಜವಾಬ್ದಾರಿ ಇರ್ತಾರೆ. ಆದ್ರೆ ಕೆಲಸ ಎಲ್ಲ ಮಾಡೋದು ನಾವೇನೆ. ಅವ್ರಿಗೆ ಬಾಂಧು ಜವಾಬ್ದಾರಿ ಇರ್ತಾರೆ, ಮತ್ತೆ ನಮಗೆ ಬಾಂಧು ಜವಾಬ್ದಾರಿ ಇರಲ್ಲ. ಅದ್ರ ಬಗ್ಗೆ ಇವಾಗ ನಾವು ಮಾಹಿತಿ ಹೇಳಿದ್ರೆ ಇಲ್ಲ ನೀವು ರೈತರ ಹಿಡ್ಕೊಳ್ಳೋಕ್ಕೆ ಹೇಳ್ರಿ ಅಂತಾರೆ. ರೈತರು ಅಲ್ಲಿ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರು ಯಾಕೆಂದ್ರೆ ಅವ್ರ ಜಮೀನ್ ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಹಿಡಿಯಲಿಲ್ಲ. ಹಂಗಾಗಿ ಸಮಸ್ಯೆ ಆಗ್ತದೆ. ನಾವು ಅದ್ ನೋಡ್ಬಿಟ್ಟು ಏನ್ ಮಾಡ್ತೀವಿ, ಇವ್ರಿಗೆ ದಿನ 500 ರೂಪಾಯಿ ಕೊಟ್ಬಿಟ್ಟು ನಾವೇ ಒಬ್ರು ಬಾಂಧು ಜವಾಬ್ದಾರಿ ಸೃಷ್ಟಿ ಮಾಡಿ 1,200 ರೂಪಾಯಿ ಕೊಡ್ತಾರಲ್ಲ, ಅದರಲ್ಲೇನೆ 500 ರೂಪಾಯಿ ಕೊಟ್ಟು ನಾವು ಅವ್ರು ಕರ್ಕೊಂಡೋಗಿ ರೈತ ಸೇವೆ ಮಾಡ್ತಾ ಇದ್ವಿ. ಈಗ ರೈತರಿಗೆ ಇದಾಗಬಾರ್ದು, ಅನಾನುಕೂಲ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ ತರ ಮಾಡ್ತಾ ಇದ್ವಿ. ಸರ್, ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಲೈಸೆನ್ಸ್ ಸರ್ವೇರ್ ಇದ್ದಾರೆ? ಲೈಸೆನ್ಸ್ ಸರ್ವೇರ್ ನಮ್ಮ ತಾಲೂಕಿನಲ್ಲಿ 25 ಜನ ಇದ್ದೀವಿ. 27 ಜನ. ಅದು ನಾರ್ತಿಂದ ಬಂದಿದ್ದಾರೆ ಕೆಲವರು ಹುಡುಗರೆಲ್ಲ. ನೋಡಿ, ಇವರು ನಾರ್ತಿಂದ ಬಂದಿದ್ರು. ಇನ್ನೊಂದು ನೋಡಿ, ಅವರು ನಾರ್ತಿಂದ ಬಂದಿದ್ದಾರೆ. ಮತ್ತೆ ಅವರು ನಾರ್ತಿಂದ, ಎಲ್ಲರೂ ನಾರ್ತಿಂದ ಬಂದಿದ್ದಾರೆ. ಅವ್ರಿಗೆ ಸ್ವಲ್ಪ ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು. ಅವ್ರು ಈ ಹಿಂದೆ ದರ್ಖಾಸ್ತ್ ಅವ್ರಿಗೆ ಅಂದ್ರೆ ತಿಂಗಳಿಗೆ ಕೆಲಸ ಮಾಡಿಸಿ ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತೀರಲ್ಲ, ಅದು ದುಡ್ಡು ಬಂದಿಲ್ಲ. ಇಲ್ಲಿವರೆಗೂ ದರ್ಖಾಸ್ತ್ ಬೋರ್ಡ್ ಆಂದೋಲನ ಸಕ್ಸಸ್ ಆಗ್ತೇ ವಿನಃ ನಾವು 2008ರಿಂದಲೂ ಮಾಡ್ಕೊಂಡ್ ಬಂದಿದ್ದೀವಿ. ಅದೆಲ್ಲ ಸಕ್ಸಸ್ ಮಾಡ್ಕೊಂಡ್ವಿ, ರೈತರಿಗೂ ಅನುಕೂಲ ಆಯ್ತು. ಬಟ್ ಲೈಸೆನ್ಸ್ ಸರ್ವೇರ್ಗಂತೂ 1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ. ಸ್ವಾಮಿತ್ವ ಮಾಡಿದ್ವಿ. ಸ್ವಾಮಿತ್ವ ಏನಿಲ್ಲ ಅಂದ್ರೂ 8 ತಿಂಗಳಿಂದ 1 ವರ್ಷದವರೆಗೂ ಮಾಡಿದ್ದಾರೆ. ಅದ್ರವರೆಗೂ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಕೆರೆ ಅಳತೆ ಮಾಡಿದ್ದೀವಿ, ಸ್ಮಶಾನದ ಅಳತೆ ಮಾಡಿದ್ದೀವಿ. ಸ್ಮಶಾನದ ಅಳತೆ ಮಾಡಿ ಎಲ್ಲ ದಾಖಲೆ ಎಲ್ಲ ರೆಡಿ ಮಾಡಿಬಿಟ್ಟು ದಾಖಲೆ ಎಲ್ಲ ಒದಗಿಸಿ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಅದಕ್ಕೂ ನಮಗೆ ದುಡ್ಡು ಕೊಟ್ಟಿಲ್ಲ. ನಮಗೆ ಕನಿಷ್ಠ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಆದರೆ ಇನ್ನೊಂದು ನಮ್ಮ ರಾಜ್ಯ ಸಂಘದ ಮಹತ್ವ ಬೇಡಿಕೆ ಏನಂದರೆ, ನಮ್ಮನ್ನು ವಿಶೇಷವಾಗಿ 1 ಬಾರಿ ಸರ್ಕಾರಿ ಭೂಮಾಪಕರಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿದ್ವಿ. ಮತ್ತು ಈ ಹಿಂದೆ ಭೂಮಾಪನ ದಿನಾಚರಣೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಪರವಾನಗಿ ಸರ್ಕಾರಿ ಭೂಮಾಪಕರಾಗಿ ಮಾಡ್ತೀವಿ, ಅದನ್ನು ಗಮನ ವಹಿಸ್ತೀವಿ ಅಂತ ಹೇಳಿದರು. ಅವರು ಮಾತಿಗೆ ತಪ್ಪಿದಾರೋ ಇಲ್ವೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಅವರು ಇವಾಗಲೂ ನಮಗೆ ಪಾಸಿಟಿವ್ ಆಗಿ ಹೇಳ್ತಾರೆ. ನಮ್ಗೆ ಇದುವರೆಗೂ ಯಾವ ಬೇಡಿಕೆನೂ ಈಡೇರಿಲ್ಲ.